ಬರ್ರಿ ಒಳಗೆ ಬರ್ರಿ ಒಳಗೆ ಕರೆದ ಸಪಾಯಿ ಹೇಳಿಲ್ಲ ಒಳಗೆ ಕರೆದ ಮನ್ಸದ ಮೇಲೆ ಕುಂದ್ರಸದ ಏನ್ ಮಾಡಿದ ಒಳಗಾದ ಭಾಗಪ್ಪನ ಹೋಗಿ ಏನ್ ಮಾಡ್ದ ಒಂದು ಗ್ಲಾಸ್ ಹಾಲು ತಗೊಂಡ ಆ ಹಾಲಿನಾಗ ಎದ್ದು ನಿದ್ದಿಗಳಿಗೆ ಒಗದ ಮತ್ತೇನ್ ಹೇಳ್ತಾರ ತಂಗಿ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕೆ ಹೇಳ್ತಿ ಯಾಕೆ ಹೇಳ್ತಾನು ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಎದ್ದಾಳಾಗ್ದಿ ಶಕ್ತಿ ಹೌದವ್ವ ಮಾವೀರ ಬಿಟ್ಟು ಎಲ್ಲಿ ಬಂದಾವ ನೋಡ ಎಲ್ಲಿ ಬಂದಾವ ಮಾವೀರ ಬಿಟ್ಟು ಮರ್ತೇಕ ಬಾಂಧ ಹೌದಲ್ಲ ಏ ಅಡ್ಡ ಬಾರ್ಗಿ ಕಟ್ಟಿ ಏ ದೇವ ಲೋಕದ ಕೊರವಾಗಿ ಶಗುಣ ಹೇಳ ಹಚ್ಚಿ ಮಾವೀರ ಶಕುನ ಹೇಳ ಹಚ್ಚಿ ಗಂಡ ಹಣ ಶಕುನ ಹೇಳ ಹಚ್ಚಿ ಆಗಿಯಾಗ ಭಾಗಿಯಾಗ ಏ ದೇವ ಲೋಕದ ಕೊರವಂಜಿ ಶಗುಣ ಹೇಳ ಗಟ್ಟಿ ನಾಲ್ಕು ಮನೆಗೆ ಶಗುಣ ಹೇಳ ಗಟ್ಟಿ ಆಗಿಯಾಗ ಭಾಗಿಯಾಗ ಬ್ರಹ್ಮ ವಿಷ್ಣುನ ತರಿಬಿಯ ಏನಂತವಾ ಹಿಡದ ಅವರ ರೊಟ್ಟಿ ಏ ನಿಮ್ಮಂತವ್ರನ್ನ ನಾ ಮಸ್ತ ನೋಡಿ 18 ಯುಗ ದಾಟಿ ಹೇಳುತ್ತಮ್ಮ 18 ಯುಗ ದಾಟಿ ಆಗಿಯಾಗ ಏ ನಿನ್ನಂತವ್ರನ್ನ ನಾ ಮಸ್ತ ನೋಡಿ 18 ಯುಗ ದಾಟಿ ಆಗಿಯಾಗ ಇವ್ರ 10 ಅವತಾರ ಕೇಳ ತಾಯಿ ಅಂಗೈದೊಳಗಿನ ಗ್ಯಾರಿ ಆಗಿಯಾಗ ತಾಯಿ ಅಂಗೈದೊಳಗಿನ ಗ್ಯಾರಿ ಆಗಿಯಾಗ ಆಕಿಗ್ಯಾರು ಎಲ್ಲೋ ಸಾರಿ ಏನು ಇದ್ಳು ಸಣ್ಣ ಪೋರಿ ಆಗಿಯಾಗ ತಾಯಿ ಇದ್ಳು ಸಣ್ಣ ಪೋರಿ ಆಗಿಯಾಗ ತಗ ಶಾಳ ಗೋರಿ ಹರದಾಸನ ಹೋಗದ ಬಾರಿ ಆಗಿಯಾಗ ಗಂಡ ಹಾಡೋನು ಹುಗದ ಬಾರಿ ಆಗಿಯಾಗ ಏ ಇಂಥ ಮಾತನ ಏನು ಹೇಳತೀನಿ ಎಂಥ ಮಾತನ ಏನು ಹೇಳ್ತೀನಿ ನಮ್ಮ ಏನಾಯ್ತವಾ ಅವ್ರ ಗಂಡ ಹಾಡೋರೊಳಗ ಬಾಬು ಬಂದನ ಗೊತ್ತೇನ ಹಿಂದ ತಾಳಬಡಿ ತಾಳಿನ ಮಗ ಬಂದಲ್ಲ ನಮ್ಮ ನಮಗೆ ಹೇಳ್ತಾರು ಏನಂತ ಒಬ್ಬೊಬ್ಬರು ಮಾತಾಡ್ರಿ ಹಂಗ್ಯಾಕ ನಾಯಿಗತ್ಲೆ ಒದರ್ಲತ್ತಿರತ್ತ ಅವ್ರು ನಮಗೆ ಊರಿಗೆ ತಾಳಿಗೆ ಭೇಟಿ ಐತಿಲ್ಲ ನೋಡತ್ ಹೇಳಿದಿ ನಮಗೆ ಹೇಳ್ಯಾರಲ್ಲ ಕ್ಯಾಲಿ ಹಾಡ್ಲಕತ್ತಿದ್ದಿ ಭಾಗವಾಜ ನಿನ್ನ ತಾಳಿಯಲ್ಲಿ ಹೋಗಿತ್ತು ನನ್ನ ಕೂಸ ಬೇಕಲ್ಲ ತಂಗಿ ಶೇಂಗಾ ತಿಂದ ನಾಯಿಗತ್ಲೆ ಒದರ್ಲಾಯ್ತದ ನೀ ಮಾತಾಡ್ಲಕತ್ತರು ಅಡ್ಡಾಡ ಬಾಯಿ ಹಾಕ್ಲಕತ್ತದ ಅದಕ್ಕೆ ಹೇಳ ಮೊದಲ್ ನೆಟ್ಟಗ ಹೌದು ಹೌದಲ್ಲ ಮಂದಿ ಆಗಲ ನೊಣ ತೆಗಿಬೇಡ ಭಾಗವಾಜ ನಿನ್ನ ಆಗಲ ಕತ್ತಿ ಬಿದ್ದದ ಅದನ್ನ ನೋಡ್ಕೊ ಹೌದು ಮೊದಲೇ ನೋಡ್ಕೋಬೇಕು ಯಾನೋ ಬಂಗಾರ ಐತೆ ಅಂತ ಹೇಳಿ ತಿಳ್ಕೊಂಡಿನಿ ಬರೀ ಒಳಗ ಅರ್ಗ ತುಂಬ್ಯದಲ್ರಿ ಇದ್ರ ತೇಕಿನ ಬಂಗಾರ ಅದ ನೋಡ್ರಿ ನಮಗ ಏನ್ ಹೇಳ್ತಾರು ನಾಯಿಗಳತ್ತೆ ಮತ್ತ ಹೋಗಿ ಹಂದಿ ಹಿಡಿಯವ್ರತ್ತೆ ಹೇಳ್ತಾನೆ ಕೇಳು ಹೆಂಗ್ರಿ ಹೋಟೆಲ್ ಅದಾನ ಬೆಕ್ಕಾಗ ಮತ್ತ ತಿರುಗಾಡುವಂತ ನಾಯಕ ಖರೆ ಗಟ್ಟಾರದಾನ ಹಂದಿ ಆಗಬೇಡ ಅಂದಿ ಬಾಗಪ್ಪ ಪುರಾಣ ಓದೇನೆ ಅಂತ ಹೇಳ್ತಿ ಪುರಾಣ ಓದೇದೇನು ಪುರಾಣ ಮುಕ್ಕಳಿ ನೋಡಿದ್ವ ಇಲ್ಲ ನೀನು ಗೈ ತಡೀದ್ರ ನಾಯಿ ಬೆಕ್ಕ ಹಂದಿ ಆಗೇನೆ ಅಂತ ಹೇಳಿದಿ ಹೌದಲ್ಲ ನಾಯಾಗ ಬೆಕ್ಕಾಗ ಹಂದಿ ಆಗಬೇಡ ಅಂತ ಹೇಳಿದಿ ನಿನಗ ಅರು ಇದ್ದು ಮಾತಾಡ್ಲತ್ತಿದ್ವ ಇಲ್ಲದ ಮಾತಾಡ್ಲಕ್ ಹತ್ತಿದ್ವ ಬೆಕ್ಕಾಗಿ ಬಚ್ಚಲ ಸಂದ್ರಲೆ ಓಡಿ ಹೋದವನು ನೀನ ಯಾರು ಇವ್ರ ಇಂದ್ರ
ಮಧ್ಯರಾತ್ರಿಯಾಗ ಬೆಕ್ಕಾಗಿ ಹೋದವನು ನೀನ. ಯಾವ ನಾಯಿ ಆದವನು ನೀನ. ಒಂದ ನಾಯಿ ಸತ್ತು ಬಿದ್ದಿತ್ತು ಎಲ್ಲಿ? ಯಾವ ಕೌರವರ ಪಾಂಡವರ ಯುದ್ಧ ಆಗುವಂತ ಟೈಮ್ದೊಳಗ ಕೃಷ್ಣ ಒಂದ ಮಾತು ಹೇಳಿದ್ ಯಾರಿಗೆ? ಧರ್ಮರಾಜಾಗ. ಏನಂತ ಹೇಳಿದ್ವ? ಇವ ಗುರು ದ್ರೋಣಾಚಾರ್ಯ ಒಂದು ಹಠ ತೊಟ್ಟಿದ್ದ. ಏನಂತ? ಪಾಂಡವರ ವಂಶ ನಟ್ಟವಂಶ ಮಾಡಿ ಬರ್ತಾನಂತ ಹೇಳಿ ಹಠ ತೊಟ್ಟು ಬಂದ ಯುದ್ಧ ಭೂಮಿಯಾಗ ನಿಂತಿದ್ದ. ಮುಂದೆ ಕೃಷ್ಣ ಒಂದು ಮಾತು ಹೇಳಿದ ಧರ್ಮರಾಜಾಗ. ಏನಂತ? ಅವರೇ ಹಠ ತೊಟ್ಟಾನ. ತೊಟ್ಟ ಬಾಣ ಯಾನಿಗೆ ಹಠ ತೊಟ್ಟಾನಂದ್ರ ನಿಮ್ಮನ್ನ ಬಿಡಂಗಿಲ್ಲ. ನಿಮ್ಮದು ಉಳಗಾಲಿಲ್ಲ. ನಿಮಗ ನಾ ಹೇಳದಂತಿದ ಒಂದು ಮಾತು ಕೇಳ ಧರ್ಮ ಅಂದ್ರ ಉಳ್ಕೋತಿ ಅಂದ. ಏನಂತ ಕೇಳಬೇಕು? ಅವಾಗ ಏನಂತ ಹೇಳಿ ಧರ್ಮ ಕೇಳಿದಾಗ ಏನಂತವ? ಆ ದ್ರೋಣಾಚಾರಿ ಮಗನ ಹೆಸರು ಅಶ್ವತ್ಥಾಮ. ಮಗನ ಮ್ಯಾಲ ಮಾಯಾ ಭಾಳದಾನ. ಮಗ ಸತ್ತಾನಂತ ಹೇಳ ಜಾಗದ ಮ್ಯಾಗ ಹೋಗ್ತಾನ ಮಗನ ಹುಡುಕ್ಲಕ್ಕ. ಅವಾಗ ಮುಂದೆ ಹೇಳ್ತಾನೆ ನಿಮಗ ಸುದ್ದಿ ಅಂದ. ಅವಾಗ ಒಂದು ಮಾತು ಹೇಳಕ್ ಹಚ್ಚಿದ ಕೃಷ್ಣ. ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ. ಈ ಮಾತ ಹೇಳಕ್ ಹಚ್ಚದ. ಈ ಮಾತು ನೋಡಿದ ಅಶ್ವತ್ಥಾಮ ಹತೋ ಹತೆ ನರವ ಕುಂಜವ ಅನ್ನೋಗುಡದ ಶಂಕ ಊದಿಬಿಟ್ಟ ಕೃಷ್ಣ. ಯಾಕಂದ್ರ ನರವ ಕುಂಜವ ಅಂದ್ರ ನರ ಪ್ರಾಣಿ, ಅದರ ಸುದ್ದಿ ಹೆಸರು ಕಿವಿ ಬೀಳಬಾರ್ದು ಇವಂಗ ತಿಳ್ಕೊಂಡ ಅವ ನರವ ಕುಂಜವ ಅನ್ನೋಗುಡದನ ಶಂಕ ಹೊಡೆದ. ಅಲ್ಲಿ ಒಂದ್ ಅಗದಾಗ್ಯದರಿ. ಗುರು ದ್ರೋಣಾಚಾರ್ಯ ಯುದ್ಧ ಭೂಮಿಯಾಗ ರಥದ ಮೇಲೆ ಕೂತಿದ್ದ. ನನ್ನ ಮಗ ಸತ್ತಾನ ತಿಳ್ಕೊಂಡು ಶರೀರ ಇಲ್ಲೇ ಬಿಟ್ಟು ಆತ್ಮಟ್ಟ ಹೋಯ್ತು. ಜೀವ ಹೋಯ್ತು, ಶರೀರ ಇಲ್ಲೇ ಉಳಿತು. ಹೋಗಿ ನೋಡ್ತಾನ ಮಗ ಇದ್ದದ ಗೊತ್ತಾತ. ಕಪಟ ನಾಟಿ ಕೃಷ್ಣಂದ ಏನೋ ಇದ್ರೋ ಬನಾವಟ್ಟಾಗೆ ತಿಳ್ಕೊಂಡು ಹೊಳ್ಳೆ ಬಂದು ಕೃಷ್ಣ ಒಂದು ಮಾತು ಹೇಳಿದ. ಅವ ಹೊಳ್ಳೆ ಬರು ಗುಡದ ಅವನ ಆತ್ಮ ಬಂದ ಶರೀರ ಒಳಗ ಶೇರ್ ಗುಡದ ಶರೀರ ಕಡದ ತುಕ್ಕುಡಿ ಮಾಡಿ ಯುದ್ಧ ಭೂಮಿಯಾಗ ಎಲ್ಲಾ ಕಡೆ ಒಗದು ಬಿಡ್ರಿ ಅಂದಾಗ ಆ ದ್ರೋಣಾಚಾರಿ ಶರೀರ ಕಡದ ತುಕ್ಕುಡಿ ಮಾಡಿ ಯುದ್ಧ ಭೂಮಿಯಾಗ ಒಗದು ಬಿಟ್ರು. ಹೊಳ್ಳೆ ಬಂದ ಯಾರ ಗುರು ದ್ರೋಣಾಚಾರಿ ಆತ್ಮ ಬತ್ತು. ಜೀವ ಬಂದ ಹುಡುಕ್ಯಾಡ್ಲಕ್ಕ ಚಾಲೂ ಮಾಡ್ತಿ. ಎಲ್ಲಿ ಐತಿ ನನ್ನ ಶರೀರ ಒಳಗೆ ಸೇರ್ಕೋಬೇಕಂತ ಹೇಳಿ ಎಲ್ಲಾ ಕಡೆ ತಿರುಗಿತ್ತು. ಹೊಳ್ಳೆ ಏನ ಕಡದ ಮಾಂಸ ಒಗದಿದ್ರಲ್ಲ ಅದನ್ನೆಲ್ಲ ಗೋಳೆ ಮಾಡ್ಲಕ್ ನೋಡ್ತಾ ಆಗ್ಲಿಲ್ಲ ಕೆಲಸ. ಅಲ್ಲೇ ಹಾದಿ ದಂಡ್ಯಾಗ ಒಂದು ನಾಯಿ ಸತ್ತು ಬಿದ್ದಿತ್ತು. ನಾಯಿ ಒಳಗ್ ಹೊಕ್ಕ ನಾಯಿ ಸಹಿತ ಸಾಲಿ ನಿಮ್ಗೆ ನಾಯಿ ಆದವ್ರು ನೀವು ಉದಾಹರಣೆ ಕೊಟ್ಟಿ ನಿಮ್ಗೆ ನಾ ನಾಯಿ ಒಳಗೆ ಎಲ್ಲಿ ಸೇರಿರಿ ಅನ್ನೋದು. ಹಂಗ ನಾಯಿ ಒಳಗ ಸೇರಿದ ಬಳಕ ಮಾಂಸ ತುಕಡಿ ಗೋಳೆ ಮಾಡ್ಲಕ್ ನೋಡಿದ ಕೃಷ್ಣ ಕೂತ ನಾರದನ ಕಳಿಸಿದಾಗ ನಾರದ ಒಂದು ಮಾತಂದ. ಏ ದ್ರೋಣಾಚಾರಿ ಎಂತದು ನಿನ್ನ ಜನ್ಮ ಮಾನವಂದ್ ಹೋಗಿ ನಾಯಿದ ಬಂದೈತಿ ಅಂದ್ರೂ ಬಿಡುವಲ್ಲಾಗಿದೆಯಲ್ಲೋ. ಹಿಂದ ಮಂದಿ ನೋಡಿ ನಗಲಾಕತ್ತದ. ಬಿಟ್ಟು ಬಿಡಿದನ್ನ ತ್ಯಾಗ ಮಾಡ ಶರೀರ ಅಂದಾಗ ಅವಾಗ ವಾದ ಅದಕ್ಕೆ ಸದ್ದ ಈಗ ಭೂಮಿ ತಲೆ ಮ್ಯಾಗ ಒಂದು ಘಟನೆ ಆಗ್ತದ್ರಿ. ಏನಾದ್ರಿ? ನಾಯಿ ಭೂಮಿ ತಲೆ ಮ್ಯಾಗ ಕುಂಡ್ರಬೇಕಾದ್ರೆ 3 ಸಲ ಸುತ್ತು ಹೊಡೆದ ತೆಳಕ್ ಕುಂಡ್ರದ ತನಕ ತೆಳಕ್ ಕುಂಡ್ರಂಗಿಲ್ಲ. ಅದ ಏನಾದ್ರೂ ದ್ರೋಣಾಚಾರಿ ವಂಶ ಅದ್ರೊಳಗೆ ಹೊಕ್ಕೈತಿ, ಅದಕ್ಕ ಚೀಸ್ ಮಾಡ್ತೈತಿ. ನಾಯಿ ಒಳಗ್ ಹೊಕ್ಕವ್ರು ನೀವ ನಾಯಿಕಿತ್ತ ನಾಯಿ ಜನ್ಮ ನಿಮ್ಮದ. ನಂದಲ್ಲ. ಇನ್ನ ಹಂದಿ ಆಗಬೇಡ್ರಿ ಅಂದಿ. 16,000 ಗೋಪಿಕಾಸ್ತ್ರ ತರ್ಲಾಕ್ ಹೋಗ್ಬೇಕಾದ್ರ ಹಂದಿ ನೀ ಆಗಿದ್ಯೋ ನಾಗೇನು? ಹಂದಿ ಇವ್ರಾಗ ಎಲ್ಲ ತಂಗಿ ಹಂದಿ ಆದವ್ರು ನೀವು 21 ದಿವಸ ನರಕಾಸುರ ದೈತ್ಯಗ ವಿಷ್ಣುಗ ಕುತ್ಕೊಂಡ ಯುದ್ಧ ಆಗುವಂತ ಟೈಮ್ ಅದೊಳಗೆ ನರಕದ ಕೋಟಿ ಒಳಗೆ ಓದಿಟ್ಟಾಗ 21 ದಿವಸ ನರಕ ತಿಂದು ಯುದ್ಧ ಮಾಡಿದವನು ನೀನ. ಹಂದಿ ಆದವನು ನೀನ, ಬೆಕ್ಕಾದವನು ನೀನ, ನಾಯಿ ಒಳಗೆ ಸೇರಿ ನಾಯಿ ಜನ್ಮ ಕಳೆದವನು ನೀನ. ಮಾತು ಮಾತಾಡಬೇಡ ಭಾಗವಜ. ಪುರಾಣ ಲೇಖಿ ಏನಿನ ಪುರಾಣ ಲೇಖಿ ಇಲ್ಲ. ಅದ್ ಹೆಂಗಾಗೈತಿ ಗೊತ್ತೇನ್ರಿ? ಅವ್ನ್ ನಾನು ನೋಡಾಣ್ಲೇಡ ತೀರ ಜಿಗದಾಡ್ತಾನ್ರಿ. ಉಲಟ್ ಹರಿ ಒಳಗ ಚೈತನ್ಯ ಉಕ್ಕತೈತಿ ಅವಂಗ. ಬಾಟ್ಲ್ಯಾಗ ಔಷಧಿ ಸಿಲ್ಲಕ್ಕಾಗಂಗ್ ಕಾಣ್ತೈತಿ ನಮ್ಮ ನೋಡಾಣ್ಲೆ ಬಹುಶಿ. ಹಂಗ ಮಾಡಬೇಡ ಭಾಗವಜ. ಹೆಣ್ಮಕ್ಳ ಜೋಡಿ ಹಾಡ್ಬೇಕಾರ ಮೆತ್ತಗೆ ಬಿದ್ದು ಹಾಡ್ತಾನ. ಹೊಸ ಗಡಿ ನೋಡಿರ ಮತ್ತೆ ಬೇರೆ ಬೇರೆ ಹೊಸ ಹಂಗೈತಿ ಅದ. ಆ ಗಡಿ ನೋಡ್ತಂದ್ರ ಹೆಂಗದ ಯಮನಪ್ಪ ಆಗಿತ್ತಂದ್ರ ಯಮ ಏನ್ ಮಾಡಿದ್ದ ಒಂದಿನ ಲಿಸ್ಟ್ ಮಾಡಿದ್ದ. ಏನತ್ತ? ಒಂದ 7-10 ಮಂದಿಗೆ ವಯಸ್ಸಂತ ಲಿಸ್ಟ್ ಮಾಡಿದ್ದ. ಸುರುವಿನ ಲಿಸ್ಟ್ ಯಾರ್ದಿತ್ತು? ನಮ್ಮ ಭಾಗನಂದಿತ್ತು ಸುರುವಿನ ಲಿಸ್ಟ್. ಅವ್ನ್ ಲೌಕರ್ ಕಳಿಸ್ಬೇಡ, ತಾಡಿಕೆರೆ ಮಾಡೋರು. ಅವಂದೇ ಇತ್ತು. ಯಮ ಬಂದ. ಹೆಂಗ ಎದರ ಮ್ಯಾಲ? ಕ್ವಾಣಿನ ಮೇಲೆ ಬಂದ. ನೋಡ ವಿಚಾರ ಮಾಡ. ಕ್ವಾಣನು ಗಂಡ ಗಣಸರ ಮೇಲೆ ಗಣಸರ ಸವಾರಿ ಇವ್ರು. ಇವ ಭಾಗಣಿ ಶಾನೆ
ಈ ಮಗ ನನ್ನ ಬಲ್ಲೆ ಬಂದಾನ, ಇವ ನನಗೆ ಒಯ್ಲಿಕ್ಕೆ ಬಂದಂಗ ಕಾಡ್ತಾನ ಅಂತ ಹೇಳಿ ಬರ್ರಿಪ್ಪ ಯಮರ್ರೆ ಬರ್ರಿ ಬರ್ರಿ ಒಳಗ ಬರ್ರಿ ಒಳಗ ಬರ್ರಿ ಒಳಗೆ ಕರೆದ ಸಪಾಯಿ ಹೇಳಿಲ್ಲ ಒಳಗೆ ಕರೆದ ಮನ್ಸದ ಮೇಲೆ ಕುಂದ್ರಸದ. ಏನ್ ಮಾಡಿದ ಹಾಲು ಭಾಗಪ್ಪನ ಹೋಗಿ ಮಾಡ್ತಾನ, ಏನ್ ಮಾಡಿದ ಒಂದು ಗ್ಲಾಸ್ ಹಾಲು ತಗೊಂಡ ಆ ಹಾಲಿನಾಗ ಎದ್ದು ನಿದ್ದಿಗಳಿಗೆ ಒಗದ ಹೋಗದಿಯಪ್ಪ ತಗೋರಿಯಪ್ಪ ನೀವು ಒಂದಿನಗಳು ಹೋಗಣ್ರಿ ಅಂತ. ಹಿಂಗಪ್ಪ ಎಟ್ಟಪ್ಪ ನಿನ್ ದಯ ಕೂಡ ತಾಯಪ್ಪತ್ತೇನು ಕುಡ್ದ ಅಮೂಲವಾಗಿ ನಿದ್ದೆ ಹತ್ತಿ ಬಿಡ್ತು. ಹೌದು ನೀ ಬಿದ್ದಿತ್ತಮ್ಮ ನಡೀತು. ಶಾಣೆ ಮಾಸ್ತರ್ಲ ಅಂದಿ ನೋಡಿದ್ ಹಿಂದಿನ ತನ ಎಲ್ಲ ಓದ್ಕೊಂಡವ ಬಲ್ಲವ ಅನಾಮಾತಿ ಕಿಶೇದಲ್ಲಿ ಲಿಸ್ಟ್ ತೆಗೆದು ನೋಡ್ದ. ಅರ್ಯ ಮಗನ ಯಮನ್ನ ಅಪ್ಪ ಮಗನ ನಂದೇ ನಂಬರ್ ಮ್ಯಾಲ ಇಟ್ಟಿದ್ಯಾ ಅಂದ. ಆಯ್ತು ನೋಡ ಮಗನ ನಂದು ಹೆಂಗ್ ಹೋಯ್ತಿ ಒಯ್ಯಕತ್ತಂದ. ಅದ್ ಏನು ಒಂದು ರಬ್ಬರ್ ಇತ್ತಲ್ಲ ಈಗ ಅಳಕಿಸೋದು, ಅದ್ ಮ್ಯಾಲಿಂದ ಒಳಕಿಸದ ಬುಡುಕ ಬಾರ್ದ ತನ್ನ ಹೆದರ ಬುಡುಕ ಬಾರ್ದ ಬುಡದಾಗ ಶಾನೆ ಬಾಳದಾರ ಬುಡುಕ ಬಾರ್ದ. ಮುಂದೆ ಯಮಗೆ ಹೆಸರಾಯ್ತು, ಏನಪ್ಪ ಭಗಣ ನಾನು ಬರಾಬರಿ ನಿನಗೆ ಬೈಬೇಕಂತ ಬಂದಿದ್ದೆ, ಕೆಲಸ ನಿಂದ ನನ್ನ ಮೇಲೆ ಭಾರ ಆಯ್ತು, ಈ ಉಪಕಾರ ನಾ ತಿರಲ್ಲ, ನಾ ಏನೇನು ಟ್ರಿಪ್ಪಿಗೆ ಬಂದಾಗ ಹೋಯ್ತೀನಿ, ಇನ್ನು ಮ್ಯಾಗಿಂದ ಬೈರಿ ಬುಡಕಿಂದ ಬೈತೀನಿ ಮಕ್ಕಳಿಗೆ ಅಂದ. ಮ್ಯಾಗಿಂದ ಬಿಡ್ತನು ಹಿಡ್ಕೊಂಡು ಚಾಲೂ ಮಾಡ್ತಾನೆ. ನೀವೇನು ಮಾಡಿದ್ದ ನಾನು ಒಯ್ತಾನ ಬುಡಕ್ ಬರ್ತಿದ್ದ. ಹೆಂಗಾದ್ರು ಯಮ ಅಲ್ಲ, ಯಮನ ಸಂಗಟ ನಿತ್ತ ಹೋರಾಡಿ ತನ್ನ ಗಂಡನ ಪ್ರಾಣ ಮರಳಿ ತನ್ನ ಮೆಟ್ಟಿಗೆ ಚಳ ಸತ್ಯವಾನ ಸಾವಿತ್ರಿ ಯಮ ಅಂತ ಯಮಾಕಿ ಕೈಯಾಗ ಜೋಲಿ ತಿಂದು ಹೋಗ್ಯಾನ. ಯಮ ಸಹಿತಕಿ ಕೈಯಾಗ ಸಿಕ್ಕ ಒದ್ದಾಡ್ಯಾನ ಭಾಗವತ. ನೀ ಏನ್ ಹೇಳತ್ತಿದಿ? ಇದು ದೊಡ್ಡ ಗಡಿ ಅಲ್ಲಿದೆ, ಇದು ಬರೇ ಸುಳ್ಳ ಸೊಡ್ಡ ಬಡಿ ಗಡಿ. ನಮ್ಮ ಮನ್ಯಾಗನು ಈಗ ನಮ್ಮವ್ವದಾಳ ಅಲ್ಲೆಲ್ಲ ಸೋತ ಬಂದ. ನಿನಗೊಂದು ಹೇಳ್ತಾನೆ ಕೇಳು, ಎಲ್ಲ ಹಾಡೋರ್ ಸಂಗಟ ಅಗದಿ ಮೆತ್ತಗ ಅಕ್ಕ ಯಕ್ಕ ಬಾಯಿ ಅನ್ನೋದು ನಮ್ಮ ಸಂಗಟ ಬಂದ ಚಾಲ ಮಾಡ ನೋಡ್ರಿ. ನಾನು ಔಷಧಿ ಆತ್ರಿ ನನ್ನ ಬಾಟ್ಲಿ ನಿನ್ನ ಬಾಟ್ಲಿ ಕುಲ್ಲ ಮಾಡ್ಲಿಕ್ಕೆ ಕೇಳಲ್ಲ ಇಂದ ಹೊತ್ತು ಹೊಂಡು